ಪಾಂಡುರಂಗ ಅವನಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಜಗದೊಡೆಯ, ಜಗದ್ರಕ್ಷಕ, ಪಾಪ ವಿಮೋಚನೆ ಮಾಡ್ತಕ್ಕಂಥ ರಕ್ಷದಾರ ಪಾಂಡುರಂಗ. ಅಖಿಲಾಂಡಕ್ಕೆ ಅವನು ಕೋಟಿ ಒಡೆಯ, ಶ್ರೀಕೃಷ್ಣ ಪರಮಾತ್ಮ ಇಡೀ ಜಗತ್ತಿಗೆ ಒಡೆಯ. ಆ ಒಡೆಯನ ಸ್ವರೂಪನಾಗಿ ಆ ಪ್ರೇಮವನ್ನು ಸಲ್ಲಿಸ್ತಾ ಎಲ್ಲರ ಭಕ್ತರ ಮನವನ್ನು ಒಲಿಸಿ ಅಜ್ಞಾನವನ್ನು ಓಡಿಸಿ ಜ್ಞಾನದ ಮಾರ್ಗಕ್ಕೆ ಕೊಂಡೊಯ್ತಕ್ಕಂಥ ಕ್ಷೇತ್ರ ಪಂಢರಪುರ ಕ್ಷೇತ್ರ. ಇಡೀ ಜಗತ್ತಾದ್ಯಂತ ಎಲ್ಲ ದೇವರಗಳ ದರ್ಶನಕ್ಕೆ ಹೋಗಿ ಆ ದರ್ಶನ ಮಾಡಿ ಬರುವಂಥ ಶಕ್ತಿ ಎಲ್ಲ ದೇವರುಗಳಿಗಿದೆ. ಆದರೆ ಪಂಢರಪುರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನಿಗೂ ಕೂಡ ಗರ್ಭಗುಡಿಗಳಿಗೆ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥ ಶಕ್ತಿದಾತ ಪಾಂಡುರಂಗ. ಇಡೀ ಪಂಢರಪುರ ಬಿಟ್ಟರೆ ಇಡೀ ಜಗತ್ತಲ್ಲಿ ಎಲ್ಲಿ ನೋಡಿರೂ ಸಿಕ್ಕೋದಿಲ್ಲ. ನಾವು ಸಂತರ ಸೇವೆ ಮಾಡಿ 13 ವರ್ಷ ಸಂತರ ಸೇವೆ ಮಾಡಿ 39 ವರ್ಷ ಪಾದಯಾತ್ರೆ ಪಂಢರಪುರಕ್ಕೆ ಒಯ್ದು 1 ತಿಂಗಳ ಮೇಲೆ 5 ದಿವಸ ಇಡೀ ನಾಡಾದ್ಯಂತನೇ ನಾವು ರೈಲ್ವೆ ಸ್ಟೇಷನ್ ಕೆಳಗೆ ಇಳಿದ್ರೆ ಒಬ್ಬರ ಭಕ್ತರು ಸಿಗ್ತಾರೆ. ಅವರು ಪ್ರೇಮ ಹಂಚಿ ನಮ್ಮ ಗುರುಗಳು ಸಿಕ್ಕಿದ್ರು ಅಂದರೆ ಅಲ್ಲೇ ನಮಸ್ಕಾರ ಮಾಡ್ತಾರೆ. ತಿಪ್ಪೆ ಇರಲಿ, ರೋಡ್ ಇರಲಿ, ಬಸ್ ಸ್ಟ್ಯಾಂಡ್ ಇರಲಿ, ನಮ್ಮ ಗುರುಗಳು ಸಿಕ್ಕಿದ್ರೆ ಅಲ್ಲೇ ನಮಸ್ಕಾರ, ಅಲ್ಲೇ ಸಂಸ್ಕೃತಿ. ದೇಗುಲಿಗೆ ಹೋಗಿ ನಾವು ನಮಸ್ಕಾರ ಮಾಡೋಂಥ ಪದ್ಧತಿ ಇಲ್ಲ. ಆ ಪಾಂಡುರಂಗ ಎಲ್ಲಿ ನಿನ್ನ ಭಕ್ತರು, ಎಲ್ಲಿ ನಾಮ ಸ್ಮರಣೆಯೋ ಅಲ್ಲೇ ನಾನು ಅಂತ ಹೇಳ್ತಾನೆ ಪರಮಾತ್ಮ. ಅಲ್ಲೇ ನನ್ನ ಮಂತ್ರಾಲಯ, ಅಲ್ಲೇ ದೇವಾಲಯ. ನಾಮಸ್ಮರಣೆ ಮಾಡೋದೇ ಅವನ ಕ್ಷೇತ್ರ, ಅದೇ ಅವನ ದೇಗುಲ. ಪರಮಾತ್ಮನ ಮನೆ ಎಲ್ಲಿದೆ ಅಂತ ಕೇಳ್ಬೋದು ಪ್ರಶ್ನೆ. ನಮಗೆಲ್ಲ ಒಂದು ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅವನಿಗೆ ಐಡೆಂಟಿ ಕಾರ್ಡ್ ಇಲ್ಲ. ಅವನ ಐಡೆಂಟಿ ಕಾರ್ಡ್ ಇರ್ತಕ್ಕಂಥ ಮನೆ ಯಾವುದು ಅಂತೇಳಿದರೆ ನಾಮಸ್ಮರಣೆ ಎಲ್ಲಿ ನಡೀತಾ ಇರುತ್ತೋ ಅದು ನನ್ನ ಮನೆ ಇರ್ತಾನೆ ಅಂತ ಹೇಳ್ತಾನೆ ಭಗವಂತ. ನಮಗೆಲ್ಲರಿಗೂ ಐಡೆಂಟಿ ಕಾರ್ಡ್ ಕೊಟ್ಟಿದ್ದೆ, ಭಗವಂತನಿಗೆ ಐಡೆಂಟಿ ಕಾರ್ಡ್ ಇಲ್ಲ. ಎಷ್ಟು ಬೇಕಾದರೂ ನಾಮಸ್ಮರಣೆ ಮಾಡ್ಬೋದು. ಇಷ್ಟೇ ಲಿಮಿಟ್ ಅಂತೇನೆ ವರ್ತಿಸ್ತಿಲ್ಲ ಇಡೀ ನಮ್ಮ ಸಾಧು ಸಂತರು ಶರಣರು. ಎಷ್ಟು ಬೇಕಾದ್ರೂ ದುಡ್ಕೊಳ್ಬೋದು, ಎಷ್ಟು ಬೇಕಾದ್ರೂ ಪಾತ್ರ ತುಂಬಿಕೇಳ್ಬೋದು, ತಂದು ನಮ್ಮ ಮನೆಯಲ್ಲಿ ಹಂಚ್ಕೋಬೋದು. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅವ್ರಿಗೆ ಕೊಟ್ಟರೆ ಜ್ಞಾನೋದಯ ಆಗುತ್ತೆ. ಇಷ್ಟು ಈ ಪಂಢರಿ ಕ್ಷೇತ್ರದ ಮಹಿಮೆ. ಸೊಂಟದ ಮೇಲೆ ಕೈ ಇಟ್ಕೊಂಡಿರೋದು ಒಂದೇ ಉದ್ದೇಶ, ಎಲ್ಲರೂ ನನಗೆ ಸರ್ವ ಸಮಾನರು ಅಂದ ಪಾಂಡುರಂಗನೇ. ನಾವು ಯಾಕೆ ಅದಿಲ್ಲ ನಮ್ಮ ಮನಸ್ಸಲ್ಲಿ? ನಮಗೆ ಭೇದ ಭಾವ ಇದೆ. ಇನ್ನು ಆ ಜಾತಿ, ಈ ಜಾತಿ, ಆ ಜಾತಿ, ಇನ್ನು ಆ ಕೀಳು, ಇದು ನಾವು ತೆಗೆದು ಹಾಕಿಲ್ಲ. ಭಗವಂತನ ಎಲ್ಲರಿಗೂ ಸ್ವರೂಪದಲ್ಲಿ ಪಾದ ಕೊಡ್ತಾರೆ. ಅವನು ಯಾವ ಜಾತಿ ಕೇಳಲಿಲ್ಲ, ಅವನು ಪಾದ ದರ್ಶನ ಕೇಳಿದ ಅಷ್ಟೇ. ಯಾರು ಬಂದರೂ ಮುಟ್ಬೋದು ಅಂತ ಅವನಿಗೆ ಅವಕಾಶ ಇದೆ ಅಂದಾಗ ನಮಗೆ ಯಾಕೆ ಬೇಕಾದು ಅಂಥ ಶಕ್ತಿದಾತ ಪಾಂಡುರಂಗ. ಆ ಪಾಂಡುರಂಗ ಅಖಿಲಾಂಡ ನಾಯಕ, ಬ್ರಹ್ಮಾಂಡ ನಾಯಕ, ಜಗದೊಡೆಯ, ಜಗದ್ರಕ್ಷಕ ಅಂತ ಅವನಿಗೆ ಬಿರುದು ಕೊಟ್ಟಿದ್ದಾರೆ ದೇವತೆಗಳೆಲ್ಲರೂ. ನಾವಲ್ಲ, ಆ ದೇವತರು ಕೊಟ್ಟಿರ್ತಕ್ಕಂಥ ಪದವಿ ಅವರಿಗೆ ಕೊಟ್ಟರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಜಗದೊಡೆಯ, ಜಗದ್ರಕ್ಷಕ. ರುಕ್ಮಿಣಿ ದೇವಿಯು ಅಂತರ್ಗಟ್ಟ ಮನೆ, ರುಕ್ಮಿಣಿ ದೇವಿ ಬನಶಂಕರನೇ, ರುಕ್ಮಿಣಿ ದೇವಿಯ ಲಕ್ಷ್ಮಿನೇ, ರುಕ್ಮಿಣಿ ದೇವಿ ಸರಸ್ವತಿನೇ, ರುಕ್ಮಿಣಿ ದೇವಿ ಇದು ಶುಭ ಲಾಭ, ಧನಲಕ್ಷ್ಮಿ, ಶುಭಲಕ್ಷ್ಮಿ, ವರಲಕ್ಷ್ಮಿ ರುಕ್ಮಿಣಿ ದೇವಿನೇ. ಪಾಂಡುರಂಗ ಅವ್ರ ಮನೆಗೆ ಹೋಗೋನು ಕಳಿಸ್ತಾನೆ. ಅವ್ರ ಹೆಂಡತಿಯನ್ನು ರುಕ್ಮಿಣಿ ದೇವಿನ ಅವ್ರ ಭಕ್ತಿ ನೋಡಿ ಅವ್ರ ಕಷ್ಟದಲ್ಲಿ ಮುಳುಗಿದ್ದಾರೆ, ಬಡತನ ಇದೆ. ಈ ರುಕ್ಮಿಣಿ ಲಕ್ಷ್ಮಿಯಾಗಿ ಅವ್ರ ಮನೆಗೆ ಪ್ರವೇಶ ಮಾಡುವಂತಾರೆ. ಅವಾಗ ಬಡತನ ತೇಲುತ್ತೆ. ತಾತ ಸಾಹೇಬರು ಓರಿ ವ್ಯಾಪಾರ ಮಾಡ್ತಿದ್ರು, ಸಾಲ ಆದರು, ಸಾಲದವ್ರ ಮನೆ ಬಂದರು. ಅವನು ಪಾಂಡುರಂಗ ಧ್ಯಾನ ಮಾಡ್ತಿದ್ದ. ಪಾಂಡುರಂಗ ಅವ್ರ ಮನೆಗೆ ಹೋಗಿ ಸೇವೆ ಮಾಡಿದ. ಸೊಕ್ಕು ಬಾಯಿ ಸಗಣಿ ಹೊಡಿತಿದ್ದ ಅವ್ರ ಮನೆಗೆ. ಭಕ್ತಿನ ಸೇವೆ ಪಂಢರಪುರ ಮುಟ್ಟಿದ್ಲು. ಅವ್ರ ಅತ್ತೆ ಸೊಸೆ ಕಾಟ ಕೊಡ್ತಿದ್ಲು. ಪಾಂಡುರಂಗ ಸೊಸೆಯಾಗಿ ಅವ್ರ ಮನೆ ಸಗಣಿ ಹೊಡಿತಿದ್ದಾನೆ ಭಗವಂತ. ಅಂದಾಗ ನಾವು ನರಮಾನವರು ಯಾಕೆ ಭಗವಂತನ ಸೇವೆ ಮಾಡಬಾರ್ದು? ಆ ಉದ್ದೇಶ ನಮ್ಮದೇನೂ ಇಲ್ಲ. ಹಿಂಗೆ ಸುಮಾರು ವರ್ಷದಿಂದ ಪಾದಯಾತ್ರೆಗಳು ಮಾಡಿ ಭಕ್ತಾದಿಗಳನ್ನು ಕರೆತಂದು ಆ ಕ್ಷೇತ್ರಕ್ಕೆ ಮಗುವಿಟ್ಟು ಆ ಕ್ಷೇತ್ರ ಮಹಿಮೆಯನ್ನು ಅವರಿಗೆ ಹಚ್ಚಿ ಇಡೀ ಕುಟುಂಬನ ಉದ್ಧಾರ ಮಾಡೋದೇ ನಮ್ಮ ಕೆಲಸ, ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಆ ಭಗವಂತನ ಸೇವೆಗೆ, ಆ ಪಾಂಡುರಂಗನ ಕಮಲಗಳಿಗೆ ನಮಸ್ಕರಿಸುತ್ತಾ ಈ ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಪಾಂಡುರಂಗ.